ಸಹಿಸದ ವ್ಯಕ್ತಿಗಳು ಲಾಬಿಗೆ ಮಣಿದು ಮಕ್ಕಳ ಆಯೋಗ ಮಲ್ಲಿಕಾರ್ಜುನ್ ಮುತ್ಯಾನ ಮೇಲೆ ಸ್ವಯಂ ಪ್ರೇರಿತ ಸುಳ್ಳು ಕೇಸ್ ಮಾಡಿರುವುದನ್ನು ಕೂಡಲೇ ಕೈಬಿಡುವಂತೆ ಜಗನ್ನಾಥ್ ಜಮಾದಾರ್ ಮತ್ತು ಶಶಿಕಾಂತ್ ಪೊಲೀಸ್ ಪಾಟೀಲ್ ಒತ್ತಾಯ ಮಾಡಿದ್ದಾರೆ. ಬೀದರ್ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಅವರು, ಕಲ್ಯಾಣ ಕರ್ನಾಟಕದಲ್ಲಿ ಸರ್ವ ಧರ್ಮದ ಬಡ ಜನರ ಏಳಿಗೆಗಾಗಿ ಹಗಲಿರುಳು ಶ್ರಮ ವಹಿಸಿ ತಮ್ಮ ಮಠದಲ್ಲಿ ಬಡ ಜನರ ಸಲುವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಿರುವುದನ್ನು ಸಹಿಸದ ಜನರ ಲಾಬಿಗೆ ಮಣಿದು ಯಾವುದೇ ನಿಯಮಗಳನ್ನು ಪಾಲಿಸದೆ ಮಕ್ಕಳ ಆಯೋಗವು ಮಲ್ಲಿಕಾರ್ಜುನ್ ಮುತ್ಯಾನ ಮೇಲೆ ಫೋಸ್ಕೋ ಕೇಸ್ ಹಾಕಿರುವುದನ್ನು ಕೂಡಲೇ ಕೈಬಿಡದಿದ್ದರೆ ಮುಂಬರುವ ದಿನಗಳಲ್ಲಿ ಮುತ್ಯಾನ ಭಕ್ತಾದಿಗಳಿಂದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಜಗನ್ನಾಥ್ ಜಮಾದಾರ್ ಮಾತನಾಡಿ, ಮಠದ ಏಳಿಗೆಯನ್ನು ಸಹಿಸದ ವ್ಯಕ್ತಿಗಳು ಈ ಕೆಲಸ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಶಾಲ್ ಸ್ವಾಮಿ, RJ32 ಕನ್ನಡ ನ್ಯೂಸ್, ಬೀದರ್. ಎಷ್ಟೋ ಲಕ್ಷಾಂತರ ಬಡವರು ಜನರು ಸಾಮೂಹಿಕ ವಿವಾಹ ಇಡ್ತಾರೆ ಮತ್ತು ಸಾವಿರಾರು ಗೋಶಾಲೆ ಅವ. ಯಾದಗಿರಿದಾಗ ರೀಸೆಂಟ್ಲಿ ಒಂದು 4 ತಿಂಗಳ ಕೆಳಗೆ ಒಂದು ವೃದ್ಧಾಶ್ರಮ ಕಟ್ಟಾರ. ಮತ್ತು ಅವ್ರ ಅಪೂರ್ವ ಊರ ಮೊನ್ನೆ ರೀಸೆಂಟ್ಲಿ ಅವ್ರ ಕೈ ಮೇಲೆ ಒಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಗ್ಯಾರ. ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಹಾಗೆ ಒಳ್ಳೆ ಅವರು ಮೊಹರಂ ಟೈಮ್ದಾಗ ಅದೆಲ್ಲ ಹೂ ಹಾಕೊಂಡು ತಿರ್ಗಾಡ್ತಿರ್ತಾರಲ್ಲ, ಅವಾಗ ಅದನ್ನ ಇಸ್ಲಾಂ ಹರಾಮ್ ಅಂತ ಹೇಳುತ್ತೆ. ಯಾಕಂದ್ರೆ ದೇವ್ರು ಇರೋದೇ ಇಸ್ಲಾಂ ಅನ್ನೋದು. ಏನು ಕರ್ಬಲದಾಗ ಇದ್ದಾಗಿರುತ್ತೆ ಅದರ ಆಚರಣೆ ಅದು, ಅದನ್ನ ಹರಾಮ್ ಅಂತ ಹೇಳ್ತಾರೆ ಅವರು. ಈಗ ಅದನ್ನ ನೀವು ಪೂಜಿಸ್ತಿದ್ರಿಲ್ಲ, ಅದು ನಮ್ಮ ಮೊಹರಂ ನನಗೆ ಗೊತ್ತಿಲ್ಲ ಅಲ್ಲ. ಅವ್ರು ಪೂಜೆ ಮಾಡೋದ ಹಿನ್ನೆಲೆನೇ ಅದು ಅವ್ರ ತಂದೆ ಅವ್ರದ್ದು. ಮೊಹರಂ ಇದು ಮಾಡ್ತಾರ, ದೇವ್ರು ಹಿಡಿತಾರ, ದೇವ್ರು ಹಿಡಿತಾರ. ಅದನ್ನ ಹರಾಮ್ ಅಂತಾನೆ ಹೇಳ್ತದೆ ಇಸ್ಲಾಂ. ಅದನ್ನ ಇದನ್ನ ಮಾಡ್ಕೊಂಡೆ ಇವತ್ತು ಬಂದಾರ ಅವ್ರು. ಅದಕ್ಕೆ ಇಲ್ಲ, ನಾವು ನೋಡಿದ ಪ್ರಕಾರ ಎಮ್ನೂರಪ್ಪರ ಅಂತೇಳಿ ಒಂದು ಗುಡಿ ಐತಲ್ಲಿ, ಆ ಗುಡಿ ಮೇಲೆ ಇವ್ರು ಇದು ಮಾಡ್ತಾರಂತ ಮಠಲಿಂದ ಅದಂತ ಗೊತ್ತು. ಅದು ಮೊಹರಂ ಅದು ನಮ್ಗೆ ಅಷ್ಟು ಇದಿಲ್ಲ. ಬಟ್ ಈ ತನಿಖೆ ಬಗ್ಗೆ ಮಕ್ಕಳ ಹೊಟ್ಟೆ ಮಗನದು ಇದು ಏನು ಇವತ್ತು ಕಂಪ್ಲೇಂಟ್ ಕೊಟ್ಟರೆ ಯಾರ ಅದು ಫಸ್ಟ್ ಕೊಡ್ತಾರೆ. ಪೋಷಕರು ತಾಯಿಯಿಂದ ಕೊಡ್ಬೇಕು ಕಂಪ್ಲೇಂಟು. ಅವ್ರ ನೇರವಾಗಿ ಹೇಳ್ತಾರೆ, ನಾವು ಕಂಪ್ಲೇಂಟ್ ಕೊಡ್ತೀವಿ, ಸುಳ್ಳದ ಅದು ವಿಡಿಯೋ ಬೇಕಂತೇಳಿ ಇದು ಮಾಡತ್ತಾರೆ ಅಂತ ಮಕ್ಕಳು ತಾಯಿ ತಂದೆ ಹೇಳ್ತಾ ಇದ್ದಾರೆ. ಅದ್ಮೇಲೆ ಕಂಪ್ಲೇಂಟ್ ಯಾವ ಆಧಾರ ಮೇಲೆ ಅವ್ರು ಏನ್ ಮಾಡಿದ್ರು? ಮಕ್ಕಳು ಆಯೋಗ ಅಧ್ಯಕ್ಷರು ಫಸ್ಟ್ ಅಧ್ಯಕ್ಷರೇ ಕೊಡ್ಬೇಕು. ಇಲ್ಲ, ಅದು ಆ ವಿಡಿಯೋ ಸಾಮಾಜಿಕ ಜಾಲತಾಣ ಹರಡಾಗ್ತದೆ ಅಂತ ತಿಳ್ಕೊಳ್ರಿ. ಅವಾಗ ಅದಕ್ಕೊಂದು ಆಯೋಗಕ್ಕೊಂದು ಅಧಿಕಾರ ಅದ, ದೂರ ಸ್ವಯಂ ದೂರ ದಾಖಲಿಸ್ಕೊಳ್ಳಕ ಅಧಿಕಾರ ಅಲ್ಲ. ಕೇಳ್ರಿ, ಆಯೋಗಕ್ಕೆ ಒಂದು ಅಧಿಕಾರ, ಅವ್ರಿಗೂ ಒಂದು ಕಮಿಟಿ ಅದ. ಕಮಿಟಿ ಇನ್ಕ್ವೈರಿ ಮಾಡಬೇಕು. ಇನ್ಕ್ವೈರಿ ಮಾಡಿ ಅವ್ರು FIR ಮಾಡಬೇಕು. ಏಕಾಏಕಿ ಸಡನ್ಲಿ FIR ಮಾಡಿ ಇವತ್ತು ಅವ್ರ ಒಂದು ಮಕ್ಕಳ ಆಯೋಗ ಅಧ್ಯಕ್ಷ ಒಂದು ಕಂಪ್ಲೇಂಟ್ ಕೊಡ್ತಿಕ್ಕೆ FIR ಮಾಡ್ತಾರ, ಇದು ಕಾನೂನು ಬಾಹಿರವಾಗದ. ಇದು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಇದು ತಪ್ಪದೆ ರದ್ದು ಮಾಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ನಮ್ದು ಅಷ್ಟೇ. इसका लेकर आके क्या डिमांड है बोलो तो सर, इसका क्या है वीडियो जो हम वो लड़की के पिताजी डाले सो वीडियो, लड़की के पिताजी अप्पा हमारे बच्चे से प्यार करके आशीर्वाद दिए बोल के उनके पिताजी डाले सो वीडियो में. अब इंस्टाग्राम में फेसबुक कोई भी डाउनलोड करके उसको क्या भी करके डाल सकते हैं. ऐसा ये हो गए सो है. जब माता पिता को उनके सामने उनको कुछ भी गलत नहीं दिखा, वो माँ रहती है, उसको मालूम रहता, मैं भी एक औरत रहती है, उसको मालूम रहता मेरे बच्ची के ऊपर क्या गलत हो रहा बोल के. ऐसे गलत रहता तो उन्हें खुद खींच लेती थी बच्ची को. उन्हें छोड़ो, 100 लोग आते अंदर रूम में. अच्छा, लड़की के माँ बाप भी वहाँ पे थे? वहाँ पर सामने है, उनके सामने है. उनके फिर अपलोड कोई दूसरा नहीं करे. उनके लड़की की जो बच्ची है उसके बाप भी वीडियो में इंस्टाग्राम में छोड़े, स्टेटस रखे क्या बोल के, अप्पा जी को आज मिले, हमारे बच्चे का बर्थडे बनाए, उन्हें आशीर्वाद दिए बोल को वीडियो को अच्छे तरह से ये करे. समझो उसको लोग क्या करे, गलत इस्तेमाल करे. तो फिर वो वीडियो पे छेड़छाड़ की गई है. वीडियो को वीडियो छेड़कर उनको वो डिपार्टमेंट करना पड़ता. तुम बोलते हम वो बोल नहीं सकते, उसको हम उतना हम ओपनली बोल नहीं सकते. अब डिपार्टमेंट वो वीडियो देखते